ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೇಶದ ನಂಬರ್ 1 ಭಾರತೀಯ ಜೀವ ವಿಮಾ ನಿಗಮ ಭಾರತ ಸರ್ಕಾರದ ಭದ್ರತಾದೊಂದಿಗೆ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ನಿಂತಿರುವುದು ಏಕೈಕ ಸಂಸ್ಥೆ ಅಂದರೆ ಅದು ಭಾರತೀಯ ಜೀವ ವಿಮಾ ನಿಗಮ. ಒಂದೇ ಒಂದು ಕುಟುಂಬ LIC ಪಾಲಿಸಿ ಮಾಡಿದಂತಹ ಸಮಯದಲ್ಲಿ ಸಂಪೂರ್ಣ ಕುಟುಂಬಕ್ಕೆ ಆಸರೆಯಾಗಿ ನಿಂತಿದೆ ಎಂದು ನಿವೃತ್ತ ಶಿಕ್ಷಕ ಬಸವರಾಜ್ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರವಕಬನಹಟ್ಟಿ ತಾಲೂಕಿನ ರವಕವಿಯ LIC ಶಾಖೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಅಡಿಯಲ್ಲಿ ವಿಮಾ ಸಪ್ತಾಹ ಮತ್ತು ಗುರುವಂದನಾ ಕಾರ್ಯಕ್ರಮ ಜರುಗಿದೆ. ಇಂದಿನ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳು. ಮಕ್ಕಳಿಗೆ ಪ್ರತಿನಿತ್ಯ ಸಂಸ್ಕಾರವನ್ನು ಕಲಿಸಬೇಕು. ಭಾರತ ದೇಶ ಸಂಸ್ಕೃತದಿಂದ ಕೂಡಿದ ದೇಶ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಪಾಠದ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಿ. ವಿಶ್ವದ ಅತ್ಯುತ್ತಮ ಔಷಧ ನಗು, ಅತ್ಯುತ್ತಮ ಸಂಪತ್ತು ಬುದ್ಧಿ, ಅತ್ಯುತ್ತಮ ಅಸ್ತ್ರ ತಾಳ್ಮೆ ಮತ್ತು ಅತ್ಯುತ್ತಮ ಭದ್ರತೆ ನಂಬಿಕೆ. ಆ ನಂಬಿಕೆಯನ್ನ ಭಾರತೀಯ ಜೀವ ವಿಮಾ ನಿಗಮ ಉಳಿಸಿಕೊಂಡಿದೆ. ಸಾವನ್ನ ಪಡೆಯಲು 1000 ದಾರಿಗಳಿದೆ, ಆದರೆ ಬದುಕನ್ನ ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ಸ್ನೇಹ, ಪ್ರೀತಿ ಅನ್ನೋದು ದೀಪ ಇದ್ದ ಹಾಗೆ, ಹಚ್ಚೋದು ಸುಲಭ, ಆದರೆ ಇದನ್ನ ಆರದ ಹಾಗೆ ನೋಡಿಕೊಳ್ಳೋದು ತುಂಬಾ ಕಷ್ಟ. ನಿಷ್ಠೆಯಿಂದ ಮಾಡಿದ ಕೆಲಸ ದೇವರ ಪೂಜೆಗೆ ಸಮಾನ. ನಾನು ಎಷ್ಟೋ ವರ್ಷ ಸೇವೆ ಮಾಡಿದೆ ಎಂಬುದು ಮಹತ್ವದಲ್ಲ, ಎಷ್ಟು ಜನರಿಗೆ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿದೆ ಎಂಬುದು ಇಲ್ಲಿ ಮುಖ್ಯವಾಗಿದೆ. ವೀರನಾದರೆ ಭಗತ್ ಸಿಂಗನಾಗು, ಧೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಕಲಿಯಲ್ಲಿ ರವಿವರ್ಮನಾಗು, ಭಕ್ತಿಯಲ್ಲಿ ಬಸವನಾಗು, ಏನಾದ್ರೂ ಆಗು, ಮೊದಲು ನೀನು ಒಳ್ಳೆಯ ಮಾನವನಾಗು ಎಂದು ಹೇಳಿದ್ರು. ಜಾತಿ ಭೇದ, ಮತಭೇದ, ಭಾಷಾ ಭೇದ, ಕುಲಭೇದ, ಸರ್ವ ಭೇದ ಭಾವಗಳನ್ನು ಹೊಡೆದೋಡಿಸಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಎನ್ನುವಂತಹ ಮನೋಭಾವನೆಯನ್ನು ಬೆಳೆಸಿದ್ದೇ ಆದರೆ ಆ ಮಕ್ಕಳು ಮುಂದೆ ಒಳ್ಳೆಯ ಮಾನವ ಮಹಾ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಮಹಾನ್ ಕಾರ್ಯವನ್ನ ನಮ್ಮ ಈ LIC ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನಷ್ಟು ಅಂತ ಒಂದು ಶಕ್ತಿಯನ್ನ ಆ ಭಗವಂತ ಅವರಲ್ಲಿ ನೀಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹುಟ್ಟು ಎಲ್ಲೋ, ಸಾವು ಎಲ್ಲೋ, ಬದುಕಿನ ಪಯಣ ಇನ್ನೆಲ್ಲೋ, ಆದರೆ ಪಯಣದ ದಾರಿಯಲ್ಲಿ ಸಿಗುವಂತಹ ಸ್ನೇಹ, ಪ್ರೀತಿ, ವಿಶ್ವಾಸ ಮಾತ್ರ ಮನಸ್ಸಿಗೆ ತುಂಬಾ ಹತ್ತಿರವಾಗ್ತದೆ. ಅಂತಹ ನೆನಪುಗಳು ಜೀವಂತ, ಶಾಶ್ವತ ಅಂತ ಹೇಳ್ತಾರೆ. ಅಂತಹ ಕಾರ್ಯವನ್ನ ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಯವರು ಇಂತಹ ಒಂದು ಮಹಾನ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಲ್ಲಿ ಕೂಡ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಪ್ರತಿ ಚಿನ್ನಕ್ಕೆ ಸಂಸ್ಕಾರವನ್ನು ಕೊಟ್ಟರೆ ಒಡವೆಗಳಾಗ್ತಾವಂತೆ, ಹಾಗೆ ಮಾನವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಾಗ ಆ ಮಹಾ ವ್ಯಕ್ತಿಗಳು ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಕಾರ್ಯವನ್ನ ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರೂ ಕೂಡ, ನಮ್ಮ ಬಾಪುಗೌಡ ಸರ್ ಆಗೋರಿ ಎಲ್ಲರೂ ಆ ಒಂದು ಕಾರ್ಯದಲ್ಲಿ ತತ್ಪರರಾಗಿ ಆ ಕಾರ್ಯವನ್ನ ಮಾಡ್ತಾರೆ. ಅಂತಹ ಮಹಾನ್ ಕಾರ್ಯದಲ್ಲಿ ಇವತ್ತಿನ ದಿವಸ ಎಲ್ಲ ಮಕ್ಕಳನ್ನ, ತಾಯಂದಿರನ್ನ ಎಲ್ಲರನ್ನು ಕರೆಸಿ ಇಂಥ ಸುಂದರವಾಗಿರುವಂತಹ ಸಮಾರಂಭವನ್ನು ಏರ್ಪಡಿಸಿ ಇಲ್ಲಿ ಮಕ್ಕಳ ಪ್ರತಿಭೆಯನ್ನ ಹೇಳ್ತಾರೆ. ಇವತ್ತು ವೀರನಾದರೆ ಭಗತ್ ಸಿಂಗನಾಗೋ, ಧೀರನಾದರೆ ಸಿಂಧೂರ ವರ್ಮನಾಗೋ, ಭಕ್ತಿಯಲ್ಲಿ ಬಸವಣ್ಣನಾಗೋ, ಏನಾದರೂ ಆಗು, ನೀನು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಅಂಥ ಒಂದು ಮಾನವೀಯ ಮೌಲ್ಯಗಳನ್ನ ನಮ್ಮ ಲೈಫ್ ಇನ್ಶೂರೆನ್ಸ್ ಸಂಸ್ಥೆಯಿಂದ ಮಕ್ಕಳಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಸಾಪ್ತಾಹಿಕ ಕಾರ್ಯವನ್ನ ನೆರವೇರಿಸ ಆ ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ವ್ಯಕ್ತಿತ್ವವನ್ನ ಆ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಹೇಳ್ತಾರೆ, ಜೀವನ ಒಂದು ಪಂದ್ಯ, ಅದನ್ನು ಸ್ಪರ್ಧಿಸಬೇಕು ಅಂತೆ. ಹಾಗೆ ಜೀವನ ಒಂದು ನಾಟಕ, ಅದನ್ನು ನಟಿಸಬೇಕು. ಹಾಗೆ ಜೀವನ ಅನ್ನುವಂಥದ್ದು ಒಂದು ದುರಂತ, ಅದನ್ನು ಸಹಿಸಬೇಕು. ಜೀವನ ಒಂದು ಗುರಿ, ಅದನ್ನು ನಾವು ತಲುಪಬೇಕು. ಆ ರೂಪದಲ್ಲಿ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಾವೆಲ್ಲರೂ ಮಕ್ಕಳಲ್ಲಿ ನಾವು ಭಾರತ ಮಾತೆಯ ಮಕ್ಕಳು ಎನ್ನುವಂಥ ಮನೋಭಾವನೆಯನ್ನು ಬೆಳೆಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ರಬಗವಿ ಶಾಖೆ ವ್ಯವಸ್ಥಾಪಕರು ಆದ ಶಿವಪ್ರಸಾದ್, ಡೆವಲಪರ್ಸ್ ಅಧಿಕಾರಿಗಳು ಆದ ಡಿ ಬಾಪುಗೌಡ, ಕೆಂಪಲಿಂಗನವರ್, ಹುನ್ನೂರ ಸಿದ್ದಪ್ಪ ಮೇನಿ ಸೇರಿ LIC ಪ್ರತಿನಿಧಿಗಳು, ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.